ನಮಸ್ಕಾರ ಎಲ್ಲ ಶೇತಕರಿ ಮಿತ್ರರೇ. ಈ ವರ್ಷ ದುಷ್ಕಾಳ ಇದೆ, ಎಲ್ಲರಿಗೆ ಗುರ್ತೈತಿ. ಯಾಕಂದ್ರ ನೀರಿನ ಕೊರತೆ ಜಾಸ್ತಿ ಐತಿ. ಹಾಗಾಗಿ ತಮ್ಮ ಈಗ ಏನು ದ್ರಾಕ್ಷಿ ಫಡಗಳು ಅದಾವು, ಅವು ಒಂಥರ ಬರಡಾದಂಗ ಆಗ್ಯಾವ. ಒಂದು ಸಮಾನ ಎಲ್ಲಿ ಹೊಡಿವಲ್ದು ಫಡ ಅಣೆ. ಮತ್ತ ಒಡದ ನಂತರ ಅದು ಕಡ್ಡಿ ತಯಾರು ಮಾಡ್ಕೊಳ್ಳುವಾಗ ಆ ಬಗಲ್ ಫೂಟ್ ಏನೈತಿ, ಅದು ಬಗಲ್ ಫೂಟ್ ಬೆಳಿವಲ್ದಾಗೈತಿ ಅಂತೀನ. ಬಗಲ್ ಫೂಟ್ ಬೆಳಿಬೇಕಾದ್ರ ನಾವು ಮೊದಲಿನ ಕೂಡ ಹೆಂಗ್ ಮಾಡಬೇಕು, ಹೆಂಗ ನಾವು ತುದಿ ಹೊಡಿಬೇಕು, ಇದು ಬಹಳ ಮಹತ್ವದೈತಿ. ಅದಕ್ಕಾಗಿ ಹೇಳೋದಂದ್ರ ಏನ, ಇದು ಈಗ ನಾವು ತುದಿ ಹೊಡಿಬೇಕಾದ್ರ ಇಲ್ಲಿ ಬಗಲ್ ಫೂಟ ಎದ್ದೈತೋ ಇಲ್ಲೋ ನೋಡಿ ಆ ನಂತರ ಬಗಲ್ ಫೂಟ್ ಹೊಡಿಬೇಕು. ಯಾಕಂದ್ರ ಬಗಲ್ ಫೂಟದಾರ ಇಲ್ಲಿ ಇದ್ದಿದ್ದಿಲ್ಲ, ಬಂದಿದ್ದಿಲ್ಲ ಅಂದ್ರ ಮುಂದೆ ಮತ್ತ ಅದು ಸಬ್ಕಿನಾಗುದು, ಅದು ಸಮಸ್ಯೆಗಳು ಜಾಸ್ತಿ ಆತಾವ. ಅದಕ್ಕಾಗಿ ಬಗಲ್ ಫೂಟ್ ಎಲ್ಲಿ ಐತಿ ಅದನ್ನ ನೋಡಿ ಮತ್ತ ಸ್ವಲ್ಪ ಬೆರ್ಸಿಗೆ ಹತ್ತಿ ಕುಡ ಮಾಡ್ಬೇಕು, ಶೇಂಡಾ ಹೊಡಿಬೇಕು. ಅದರಿಂದ ಏನಾಗ್ತತಿ, ಆ ಬಗಲ್ ಫೂಟದಿಂದ ಸಬ್ಕಿನ್ ಜಲ್ದಿ ಆತತಿ. ಮತ್ತ ಇನ್ನೊಂದು ಮಾತಂದ್ರ, ಇದು ಶೇಂಡಾ ಹೊಡಿಯುವಾಗ ಇಟ್ ಕಡ್ಡಿ ಇದೊಂದು ಏನ್ ನೋಡೈತಿ, ಅದು ಒಂದಿಟ್ಟು ಕಡ್ಡಿ ಅದನ್ನ ಜಾಸ್ತಿ ಕಾಯ್ದ ಆ ನಂತರ ಅಲ್ಲಿ ಶೇಂಡಾ ಹೊಡಿಬೇಕು. ಅದರಿಂದ ಕಡ್ಡಿನೂ ಚಲೋ ಆತತಿ. ಮತ್ತ ಈ ಬ್ಯಾಸಿಗೆ ಸಂಬಂಧ ಏನೊಂದು ಪ್ರಾಬ್ಲಮ್ ಆಗೈತಿ, ಈಗ ಇದ್ರಂದ ನಾವು ಹೊರಗೆ ಬೆಳಕ್ ಸಹಕಾರಿ ಆತತಿ. ಗಿಡಗಳು ಚಲೋ ಬೆಳಿತಾವು, ಮತ್ತ ಉತ್ಪನ್ನ ಏನ್ ಬರ್ತೈತಿ ಅದು ಚಲೋ ತಂಗಿ ಬರ್ತೈತಿ. ಇದನ್ನ ಎಲ್ಲಾರು ತಿಳ್ಕೊಂಡ ಈ ವರ್ಷ ಬ್ಯಾಸಿಗ್ಯಾಗ ತಾವೆಲ್ಲರೂ ಈ ತರ ಟ್ರೀಟ್ಮೆಂಟ್ ಮಾಡ್ರ ನಿಮ್ಗೆ ಒಳ್ಳೆ ಉತ್ಪನ್ನ ಬರ್ತೈತಿ. ಅದು ಖಂಡಿತವಾಗಿ ಹೇಳಕ್ ಏನ ಹರಕತ್ತಿಲ್ಲ.